सुधा जलधे महितोपनिषत् कथितार्थनिधे श्री गुरुभ्यो नमः। हरः ओम। गुरुदेव महादेव गुरु साक्षात् परब्रह्म तस्मै श्री गुरवे नमः। गुरवे सर्वलोकानां विषजे भवरोगिणां विदये त्रैलोक्य संपदालैक्य समुल्लेखन वित्तये सच्चिदानन्दरूपाय शिवाय ब्रह्मणे नमः। यामाः तां धर्मचारिणीं शम्भोः प्रणमामि परां शिवां पञ्चास्यवदनात्। दर्शन तत्त्वविदं भव शङ्कर देशिक मे शरणम्। भवता जनता सुहिता भविता निजबोध विचारण चारुमते कलयेश्वर जीव विवेकविदं भव शङ्कर देशिक मे शरणम्। भव एव भवानिति मे नितरां समजायत चेतसि कौतुकिता मम वारय मोह महाजलधिं भव शङ्कर देशिक मे शरणम्।
ವಚನ ದಯಾ ಸಿಂಧು ದೀನ ಬಂಧು ರಕ್ಷ ರಕ್ಷೋ ಮಹೇಶ್ವರ. ಇಲ್ಲಿ ಸರ್ಜಾಪುರದಲ್ಲಿ ದೊಡ್ಡ ಕೆರೆಯ ಆವರಣದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಅಂದರೆ ಚೋಳರಾಜರ ಕಾಲದಿಂದಲೂ ಕೂಡ ಭಗವಂತ ಶ್ರೀ ಸೋಮೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಈಗ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಬ್ರಹ್ಮರಥೋತ್ಸವ ಕೂಡ ಆಗಿದೆ. ಪ್ರತಿ ವರ್ಷದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸುಮಾರು 50,000 ಜನ ಭಗವಂತನನ್ನು ದರ್ಶನ ಮಾಡ್ತಿದ್ದಾರೆ. ಪ್ರತಿದಿನ ಕೂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿ ಸೋಮವಾರ ಕೂಡ ಭಕ್ತಾದಿಗಳ ಜನಸಂಖ್ಯೆ ಅಧಿಕ ಆಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಬಹಳ ಮಹಿಮೆ ಇದೆ, ಭಾಳ ಶಕ್ತಿ ಇದೆ. ಅದಕ್ಕೋಸ್ಕರ ಭಕ್ತರು ಏನು ಫಲಗಳನ್ನು ಕೇಳ್ಕೊಳ್ತಾರೋ ಆ ಫಲಗಳು ಶೀಘ್ರವಾಗಿ ನೆರವೇರ್ತಾ ಇದೆ. ಸಂತಾನದ ಬಗ್ಗೆ ಆಗಲಿ, ವಿವಾಹದ ಬಗ್ಗೆ ಆಗಲಿ, ಕೋರ್ಟು ಕಚೇರಿ ಕೆಲಸಗಳ ಬಗ್ಗೆ ಆಗಲಿ, ವ್ಯವಹಾರಗಳ ಬಗ್ಗೆ ಆಗಲಿ ಭಗವಂತನ ಸಂಕಲ್ಪ ಮಾಡಿಕೊಂಡು ರುದ್ರಾಭಿಷೇಕವನ್ನು ಮಾಡಿದ್ರೆ ಭಗವಂತ ಅನುಗ್ರಹ ತುಂಬ ಜನಕ್ಕೆ ಅನುಗ್ರಹ ಆಗಿದೆ. ಅದಕ್ಕೋಸ್ಕರವೇ ಭಕ್ತಾದಿಗಳು ಭಾಳ ಸೇವೆಗಳನ್ನು ಮಾಡ್ತಾಯಿದ್ದಾರೆ. ಕಾರ್ತಿಕ್ ಮಾಸದಲ್ಲಿ ಲಕ್ಷದೀಪೋತ್ಸವ ಮತ್ತು ಅನ್ನದಾನಗಳು ಬಹಳ ವಿಜೃಂಭಣೆ ನಡೆಯುತ್ತೆ. ಮಹಾಶಿವರಾತ್ರಿಯಲ್ಲಿ ಸುಮಾರು 50,000 ಜನ ಭಗವಂತನ ದರ್ಶನ ಮಾಡ್ತಿದ್ದಾರೆ. ಈ ಭಗವಂತನು ಈಗ ಬಹಳ ದೇವಾಲಯ ಅಭಿವೃದ್ಧಿ ಆಗ್ತಾಯಿದೆ. ಒಂದು ಶಿವನ ವಿಗ್ರಹ ಕೂಡ ಆಗಿದೆ. ಇದಲ್ಲದೆ ನೆಕ್ಸ್ಟು ರಾಜಗೋಪುರ ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಮೇ ತಿಂಗಳಲ್ಲಿ ರಾಜಯೋಗದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ರಾಜಗೋಪುರವನ್ನು ಕೂಡ ಭಕ್ತಾದಿಗಳ ಸಹಕಾರದಿಂದ, ಸೇವಾ ಸಮಿತಿಯ ಸಹಕಾರದಿಂದ ಇಲ್ಲಿ ರಾಜಗೋಪುರವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಾಗಿ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ಆ ಭಗವಂತ ಅನುಗ್ರಹ ಪಡೆಯಬೇಕಾಗಿ ಪ್ರಾರ್ಥನೆ. ಈ ವರ್ಷ ಕೇಶವಣ್ಣವರು ಇಲ್ಲಿ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದಂತಹ ವೇದಾವತಿ ಮತ್ತು ಕೇಶವಣ್ಣವರು ನಮ್ಮ ದೇವಾಲಯಕ್ಕೆ ಒಂದು ಬ್ರಹ್ಮರಥವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಬಹಳ ವಿಜೃಂಭಣೆಯಿಂದ ಇದೆ. ಅದನ್ನು ಶ್ರೀ ಶಿಲ್ಪಿ ಮುನರಾಜನವರು ಬಹಳ ಅಚ್ಚುಕಟ್ಟಾಗಿ ವಿಧಿವಿಧಾನವಾಗಿ ಆ ಬ್ರಹ್ಮರಥವನ್ನು ನಮಗೆ ದೇವಾಲಯಕ್ಕೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಮಾತಾಡ್ತಾರೆ. ರಾಜಾಪುರ ಸೋಮೇಶ್ವರ ದೇವಾಲಯಕ್ಕೆ ನೂತನವಾಗಿ ಒಂದು ಬ್ರಹ್ಮರಥವನ್ನು ಕೇಶವಣ್ಣವರ ಸಹಯೋಗದಲ್ಲಿ ನಮ್ಮ ಊರಿನ ನಾಣಗಟ್ಟೆ ಗ್ರಾಮದಲ್ಲಿ ರೆಡಿ ಮಾಡಿ ಇಲ್ಲಿ ತಗೊಂಬಂದು ಕೊಟ್ಟಿದ್ದೀವಿ. ಅದಕ್ಕೆ ಕಾರ್ಯಕರ್ತ ಶಿವಕುಮಾರಣ್ಣವರು ಸ್ವಲ್ಪ ಸಹಕರಿಸಿದ್ರು. ನಾವು ಅದಕ್ಕೆ ತಕ್ಕವಾಗಿ ರಾಜಕೀಯವಾಗಿ ರಥವನ್ನು ರೆಡಿ ಮಾಡಿಕೊಟ್ಟಿದ್ದೀವಿ. ಮಹಾಶಿವರಾತ್ರಿಯಂದು ಶ್ರೀ ಸೋಮೇಶ್ವರ ದೇವಸ್ಥಾನ ಸರ್ಜಾಪುರ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಾದಿಗಳಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡು ಭಕ್ತಾದಿಗಳೇ ದೇವರ ದರ್ಶನವನ್ನು ಮಾಡಲಿಕ್ಕೆ ಸಕಲ ವ್ಯವಸ್ಥೆಗಳನ್ನು ಈ ಬಾರಿ ಕಲ್ಪಿಸಿದರು. ಅದೇ ಜೊತೆಗೆ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ರಥೋತ್ಸವವನ್ನು ಸಹ ಈ ವರ್ಷ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಭಾಳ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವವನ್ನು ಈ ವರ್ಷ ಆಯೋಜಿಸಿದ್ದಾರೆ. ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಸಹ ಬಂದು ದೇವರ ದರ್ಶನವನ್ನು ಪಡೆದು ದೇವರ ಭಕ್ತಿಯಲ್ಲಿ ಪಾತ್ರರಾಗಿರ್ತಾರೆ. ಅದೇ ಜೊತೆಗೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಈ ಬಾರಿ 10,000ಕ್ಕೂ ಹೆಚ್ಚು ಜನಕ್ಕೆ ಊಟದ ವ್ಯವಸ್ಥೆಯನ್ನು, ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಭಾಳ ವ್ಯವಸ್ಥಿತವಾಗಿ ಈ ಒಂದು ಶಿವರಾತ್ರಿ ಹಬ್ಬವನ್ನು ಆಡಳಿತ ಮಂಡಳಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲನೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ಸಂದರ್ಭದಲ್ಲಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಇಡೀ ನಾಡಿನ ಜನತೆಗೆ ಶುಭಾಶಯನ್ನು ಕೋರ್ತೀನಿ. ಇಲ್ಲಿ ಬರುವ ಭಕ್ತರಲ್ಲಿ ಒಂದು ನಂಬಿಕೆ, ಇಲ್ಲಿ ಬೇಡಿದ್ದನ್ನು ದೇವರು ಅನುಗ್ರಹಿಸ್ತಾನೆ ಅನ್ನೋದು ಭಾಳ ಪುರಾತನ ಕಾಲದಿಂದ ಒಂದು ನಂಬಿಕೆ ಪ್ರತೀತಿ ಇದೆ. ಮತ್ತು ಇಲ್ಲಿ ನನ್ನದೇ ಉದಾಹರಣೆ ಕೊಡಬೇಕಾದ್ರೆ, ನಾನು ಈ ದೇವಸ್ಥಾನಕ್ಕೆ ಈಗ ಅಧ್ಯಕ್ಷನಾಗಿದ್ದೇನೆ. ಇಲ್ಲಿ ನಾನು ಮೊದಲಿಗೆ ಒಂದು 30 ವರ್ಷಗಳ ಹಿಂದೆ ನಾನು ಅಂದ್ಕೊಂಡಿದ್ದ ಮನಸ್ಸಲ್ಲಿ ಅಂದ್ಕೊಂಡಿದ್ದ ಕೆಲವು ಇಷ್ಟಾರ್ಥಗಳು ನೆರವೇರಿದ್ದು. ಆಗಿಂದಲೂ ನಮ್ಮ ಸ್ನೇಹಿತರೆಲ್ಲ ಒಟ್ಟುಗೂಡಿ ಈ ದೇವಾಲಯವನ್ನು ಪುನಶ್ಚೇತನಗೊಳಿಸಬೇಕು, ಚೆನ್ನಾಗಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಎಂದು ನಾವು ಪಣ ತೊಟ್ಟು ಅಭಿವೃದ್ಧಿ ಮಾಡಿದ್ದೇವೆ. ಅದರಲ್ಲೂ ಸರ್ಜಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟು ದೇವಸ್ಥಾನವನ್ನು ಅಭಿವೃದ್ಧಿ ಹೊಂದಲು ಕಾರಣರಾಗಿರ್ತಾರೆ.
ಮತ್ತು ಇಲ್ಲಿ ನಾವು ಊಹಿಸಿದಷ್ಟು ಜನ ಈ ಸಾರಿ ದೇವರ ದರ್ಶನಕ್ಕೆ ಬಂದಿದ್ದು ನಮಗೆ ತಿಳಿದಿರಲಿಲ್ಲ. ಕೆಲವು ಅಚಾತುರ್ಯಗಳು ಆಗಿದೆ. ರಸ್ತೆ ಜಾಮ್ ಇರ್ಬೋದು, ಇಲ್ಲಿ ಒಳಗಿನ ವ್ಯವಸ್ಥೆ ದರ್ಶನಕ್ಕೆ ತೊಂದರೆ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಅವುಗಳೆಲ್ಲ ಸರಿಪಡಿಸಿ ನಾವು ಒಳ್ಳೆ ಭಕ್ತರಲ್ಲಿ ಒಳ್ಳೆ ದೇವರ ದರ್ಶನ ಮಾಡುವಂಗೆ ನಾವು ಎಲ್ಲ ಅನುಕೂಲಗಳನ್ನು ಮಾಡುತ್ತೇವೆ. ಮತ್ತು ಅದೇ ರೀತಿ ಇಲ್ಲಿ ನಿಮ್ಮಲ್ಲಿ ಎಲ್ಲ ಸರ್ಜಾಪುರ ಗ್ರಾಮ ಮತ್ತು ಉತ್ಪತ್ತಿತರ ಗ್ರಾಮದ ಜನರಲ್ಲಿ ವಿನಂತಿಸುವುದು ಅಂದರೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಕಾರಣರಾಗಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.